ಬಂದ 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 ನೋಡು ಮಾದೇವ ತಂದ 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 ನೋಡು ಭಾಗ್ಯವ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ಮಲೆಯ ಮಾಂತ್ರಿಕ ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮಾದಪ್ಪ ನೋಡು ನೋಡು ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮಾದಪ್ಪ ನೋಡ್ರು ಜಗದಗಲ್ಲ ಜತೆಯ ಮೊದಲಿ ಮುಗಿಲನ್ನೇ ತೊಟ್ಟಿಲ ಮಾಡಿ ಕಲಿಯ ಕಂಟಾಳೋಕೆ ಶ್ರವಣನ ಸಂಹಾರಕ್ಕೆ 77 ಮಲೆಯಲ್ಲಿ ನಡುಮಲೆಯ ಕಾಡಿನಲ್ಲಿ ಏಳ್ಬಾಯಿ ಹುತ್ತದಲ್ಲಿ ಪಡೆದು ಮೂಡವ್ರೆ ಬಂದ 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 ಮಾದೇವ ತಂದ 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 ನೋಡು ಭಾಗ್ಯವ ಬಸವಣ್ಣ, ಇಂದಿಗೆ ನಿನ್ನ ಬವಣೆ ತಪ್ಪಿತು. ಶಿವನ ವಾಹನ ನಂದಿ ಬಸವನೇ ನೀನು. ಶಾಪಗ್ರಸ್ತನಾಗಿ ಭೂಲೋಕದಲ್ಲಿ ಉಕ್ಕಿನಹಳ್ಳಿ ಬಸವನಾಗಿ ಜನಿಸಿದೆ. ದುಷ್ಟನಾಗಿ ಮೆರೆದೆ, ಕಾಲನ ಕೈಯ ಸೂತ್ರದಂತೆ ಆಡಿದೆ. ಅವನು ಆಡಿಸಿದ ಅಷ್ಟೇ, ನೀನಿಂದು ಶಾಪದಿಂದ ಮುಕ್ತಿಗೊಂಡೆ. ಅದು ಕೂಡ ಮಹಾಕಾಲನ ನಿರ್ಣಯವೇ. ಧನ್ಯನಾದೆ ತಂದೆ. ಏನೂ ಅರಿಯದ ಈ ಮೂಕ ಪ್ರಾಣಿ ಕೋಪಗ್ರಸ್ತರಾದ ಭೃಗುಮುನಿಗಳಿಂದ ಶಾಪಗ್ರಸ್ತನಾಗಿ ಮಾಡಬಾರದ ಪಾಪಗಳನ್ನು ಮಾಡಬೇಕಾಯಿತು. ನನ್ನೆಲ್ಲ ಅಪರಾಧಗಳನ್ನು ಮನ್ನಿಸಿ ಶಾಪ ವಿಮೋಚನೆ ಮಾಡಿದಿರಿ. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ನಾನಿನ್ನು ಕೈಲಾಸಕ್ಕೆ ಹೊರಡುತ್ತೇನೆ. ನನ್ನ ಪರಶಿವನ ದರ್ಶನಕ್ಕಾಗಿ, ಅವರ ಸಾನ್ನಿಧ್ಯಕ್ಕಾಗಿ ಹಾತೊರೆದಿದ್ದೇನೆ. ಮಾದೇಶ್ವರ, ಅಪ್ಪಣೆ ಕೊಡಿ, ಅಪ್ಪಣೆ ಕೊಡಿ. ಗುಬ್ಬಿ ಸಿದ್ಧವಾಗಲಿ. ಉಗೆ 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 ಉಪ್ನಳ್ಳಿ ಬಸವನ ಸಂಹಾರ ಮಾಡಿದ್ದು ಇವರೇ ಅಂತೆ. ವೀರಾಧಿ ವೀರ ಅಂತೆ. ಆಹಾ, ಎಷ್ಟು ಸುಂದರವಾಗಿದ್ದಾನೆ. ಉಗೆ 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 ಕೊಡ್ರೆ ಗೌಡ್ರೆ, ಗೌಡ್ರೆ, ಯಾಕ್ಲ ಕಿವಿ ಕಿತ್ತೋಂಗ್ ಕಿಚ್ಕೋತಾ ಇದ್ಯಾ? ಅಡ್ಬಿದೆ ಬುದ್ಧಿ. ಏನ್ಲ ಒತ್ತಾರನೆ ಈ ಕಡೆ ಸವಾರಿ? ಏನಾದರೂ ಹೊಸ ಸಾಲ ಬೇಕಿತ್ತ? ಕೊಡಕ್ಕಾಗಲ್ಲ, ಹಳೆ ಸಾಲನೇ ಬೆಟ್ಟದಂಗೆ ಕೂತೈತೆ. ಹೊಸ ಸಾಲ ಬೇಕು ಅಂದ್ರೆ ನಿನ್ನ 2.5 ಎಕರೆ ಹೊಲನ ಆಡ ಇಡಬೇಕಾಯ್ತದೆ. ಅದು ದುಪ್ಪಟ್ಟು ಬಡ್ಡಿ. ಅಯ್ಯೋ ಸ್ವಾಮಿ, ನನಗೆ ಮಾತಾಡಕ್ಕೆ ಬಿಡ್ತಾ ಇಲ್ವಲ್ಲ ನೀವು. ನಿಮ್ಮನ್ನ ಸಾಲ ಕೇಳಕ್ ಬಂದಿಲ್ಲ, ಸಾಲ ತೀರ್ಸಕ್ ಬಂದಿದ್ದೀನಿ. ತಗೊಳಪ್ಪ, ಸಾಲ ಕೊಡೋ ದಣಿಗೆ ಸಾಲ ವಾಪಸ್ ಕೊಡೋಷ್ಟು ದೌಲತ್ತ. ಅದಕ್ಕೆ ಕೊಬ್ಲಿಂದ ಕೊಡವೆ ಗೌಡ್ರೆ ಅಂತ ಕರೆದಿದ್ದ. ಛೇ, ಹಾಗಲ್ಲ ಗೌಡ್ರೆ. ರೈತರು ಬಡವರು ಅಂದರೆ ಸಾಲ ಮಾಡೋರೆ ಹೊರತು ಸಾಲ ತೀರ್ಸಕ್ಕೆ ಹೋಗ್ತಾ ಇಲ್ಲರೋರು ಅನ್ಕೊಬಿಟ್ರ. ತಕೊಳ್ಳಿ ಬುದ್ಧಿ, ಸ್ವಲ್ಪ ದುಡ್ಡು ಐತೆ, ಇನ್ನು ಸ್ವಲ್ಪ ಒಡವೆ ಐತೆ, ನಿಮ್ಮ ಸಾಲಕ್ಕೆ ವಜಾ ಮಾಡ್ಕೊಳ್ಳಿ. ಬಪ್ಪರ ಮಗನೇ, ಇದು ನಿಜವಾದ ದೌಲತ್ತು ಅಂದರೆ. ಅದಿರಲಿ, ಇಷ್ಟೊಂದು ಹಣ ಎಲ್ಲಿಂದ ಬಂತು ನಿಮಗೆ? ಯಾರನ್ನಾದ್ರೂ ಕೊಳ್ಳೆ ಹೊಡೆದ್ಯೋ ಅಥವಾ ಕೊಪ್ಪರಿಗೆ ಸಿಕ್ತಾ? ಗೌಡ್ರೆ, ದುಡ್ಡು ಎಲ್ಲಿಂದನಾದರೂ ಬರಲಿ, ಒಟ್ಟಿನಲ್ಲಿ ನಿಮ್ಮ ಸಾಲ ತೀರ್ತಲ್ಲ, ಅದು ಮುಖ್ಯ ಅಲ್ವಾ? ಇವತ್ತಿಂದ ನಮಗೂ ನಿಮಗೂ ಯಾವ ಸಾಲ ಸಂಬಂಧನೂ ಇಲ್ಲ. 15 ವರ್ಷದ ಸಾಲಕ್ಕೆ ಇವತ್ತು ಮುಕ್ತಿ ಸಿಕ್ತು. ನಿಮ್ಮ ಸಾಲ ತೀರ್ತಲ್ಲ ಸದ್ಯ. ಇನ್ಮೇಲೆ ಹಸ್ಕೊಂಡು ಮಲ್ಕೊಂಡ್ರು ನಮ್ಮನ್ನು ಯಾರು ಕೇಳೋರಿಲ್ಲ. ಬರ್ತೀನಿ ಸ್ವಾಮಿ, ನಿಮ್ಗೊಂದು ದೊಡ್ಡ ನಮಸ್ಕಾರ.
ನೋಡ್ದೇನಲ್ಲ ಚಿಕ್ಕ ಅವನ ದೌಲತ್ನ. ನಾನೆಲ್ಲೋ ತಿರುಗಿ ಸಾಲ ಕೇಳಕ್ಕೆ ಬಂದವನೇ ಅನ್ಕೊಂಡ್ರೆ ಸಾಲ ತೀರಿಸ್ಬಿಟ್ಟು ಹೋಯ್ತವನೆ. ಮೊದಲೇ ಕೊಳ್ಳೇಪುರದ ಕಡೆಯವನು ಮಾಟ ಮಂತ್ರ ಮಾಡಿಸಿ ದುಡ್ಡು ಸಂಪಾದನೆ ಮಾಡಿಬಿಟ್ನಾ. ಮಾಟ ಮಂತ್ರ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರೆ ಸರಿ, ನಿಮ್ಗೆ ಏನಾದರೂ ಮದ್ದಿಕ್ಕಿಸ್ಬಿಟ್ರೆ ನೀವು ಯಾವುದಕ್ಕೂ ಹುಷಾರಾಗಿ ಇರ್ರಿ. ಏನು ವಿಮಲೆ, ಜೇನ್ ಹೀರೋಕ್ ಬಂದನಿಗೆ ಹಾಲು ಕೊಡ್ತಾ ಇದೀಯಾ? ಎಲ್ಲಿ ನಿನ್ನೊಡತಿ ಮಲ್ಲಿ? ಅದು ಅವಳಿಗೆ ಹುಷಾರಿಲ್ಲ, ಮಲಗಿದಾಳೆ. ಏನು ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಾ? ನಾನು ಹೊರಗಡೆ ಬರ್ಬೇಕಾದ್ರೆ ಅವಳು ಉಪ್ಪರಿಗೆಯಲ್ಲಿ ಇರೋದನ್ನ ನೋಡಿದ್ದೀನಿ, ಅಥವಾ ನನಗಿಂತ ಬೇರೆ ಯಾರಾದರೂ ಸಾವುಕಾರ ಸಿಕ್ಕದ್ನಾ? ಛೇ ಹಾಗೇನಿಲ್ಲ ಸಾವುಕಾರ್ರೆ, ಯಾರೇ ಬಂದರೂ ನಿಮ್ಮನ್ನು ಮರೆಯೋದುಂಟೆ. ಈ ಮನೆ ಅನ್ನದಾತರು ನೀವು. ಹಣ ಆಸ್ತಿ ಒಡವೆ ಅಂತ ಎಷ್ಟೊಂದು ಮಾಡಿದ್ದೀರಾ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಒಂದೆರಡು ದಿನ ಬಿಟ್ಟು ಬನ್ನಿ, ಅವಳ ಪ್ರೀತಿ ಖಂಡಿತ ನಿಮಗೆ ಮೀಸಲಿರುತ್ತೆ. ಸರಿ ಸರಿ, ಜೋಮಾಲೆ ಸರ ಬೇಕು ಅಂತ ಹೇಳಿದ್ಲು, ಅಕ್ಕ ಸಾಲಗ್ನಿಗೆ ಕೊಟ್ಟಿದ್ದೀನಿ. ಮುಂದಿನ ಸಾರಿ ಬಂದಾಗ ತರ್ತೀನಿ ಅಂತ ಹೇಳು. ಬರ್ಲಾ? ಸದ್ಯಕ್ಕೆ ಈ ಹಾಲು, ಮುಂದಿನ ಸಾರಿ ಬಂದಾಗ ಬಾ ವಿಮಲೆ, ಸಾಹುಕಾರರು ಹೋದ್ರಾ? ಹಾಂ ಹೋದರು. ಪಾಪ ನಿಗಿ ಕೆಂಡದಂತೆ ಬಂದರು, ಆರಿದ ಬೂದಿ ಅಂತೆ ಹೋದರು. ಹೋದರೋಗಲಿ ಬಿಡು, ಯಾರು ಬೂದಿಯಾದರೇನು, ನಿಗಿ ಕೆಂಡ ನನ್ನೆದೆಯೊಳಗೆ ಸುಡುತ್ತಾ ಇದೆಯಲ್ಲ. ಯಾಕೆ ಅಂಥದ್ದೇನಾಯ್ತು? ಊರ್ಗೂರೇ ಹಬ್ಬದ ಸಂಭ್ರಮದಲ್ಲಿದೆ, ಆದರೆ ನೀನು ನೋಡಿದ್ರೆ ಉಪ್ಪೇ ಇಲ್ಲ ಸಪ್ಪೆ ಅಡುಗೆ ಥರ ಚಿಂತೆ ಮಾಡ್ತಾ ಇದೆಯಾ? ಬಯಸುವವನ ಅಪ್ಪಗೆ ಸಿಗದೇ ಇದ್ದಾಗ ಹಬ್ಬದ ಅಲಂಕಾರವು ಮೊಬ್ಬಾಗಿಯೇ ಕಾಣುತ್ತೆ ವಿಮಲೆ. ವಿಮಲೆ, ನನ್ನ ಅಂತರಂಗದ ಚಿಂತೆ ಕಳೆಯುವುದು ಹೇಗೆ ಎಂದು ಚಿಂತೆಯೇ ಚಿಂತಿಸುತ್ತಿರುವಾಗ ನನ್ನ ಚಿಂತನೆಯ ಬಗ್ಗೆ ಚಿಂತಿಸಿ ಯಾವ ಲಾಭವೂ ಇಲ್ಲ ಬಿಡು. ಯಾಕೇನೇನೋ ಮಾತಾಡ್ತಾ ಇದೆಯಾ? ನನ್ನ ಮಾತಿಗೆ ಅರ್ಥ ಸಿಕ್ಕಿ ಏನಾಗಬೇಕಿದೆ ವಿಮಲೆ? ಈಗ ನನಗೆ ಸಿಗಬೇಕಾಗಿರುವುದು ಅವನು. ಓಹೋ, ಧರೆಯ ಅಪ್ಸರೆ ಇಂತಿರುವ ಮಲ್ಲಮ್ಮ ಪರಪುರುಷರ ಪೌರುಷವನ್ನು ಕ್ಷಣ ಮಾತ್ರದಲ್ಲಿ ಬರೀ ತನ್ನ ಕಣ್ಣೋಟದಿಂದಲೇ ನೀರೊಳಿಸಬಲ್ಲ ಮತ್ಸ್ಯ ಕನ್ಯೆಗೆ ಬೇರೊಬ್ಬರ ಮೇಲೆ ಬಯಕೆಯೇ? ಮೀನಿದ್ದರೆ ನೀರಿಗಂಧ ಎಂದುಕೊಂಡಿದ್ದೆ ವಿಮಲೆ, ಆದರೆ ಆತ ತನ್ನ ನೋಟ ಬೀರದೇನೆ ನನ್ನ ಭಾವನೆಗಳ ಅಂತರ್ಜಲವನ್ನು ಇಂಗಿಸಿ ಬಿಟ್ಟಿದ್ದಾನೆ.
ಈಗ ನನ್ನ ಮನ ವಿಲವಿಲ ಒದ್ದಾಡುತ್ತಿದೆ. ಮನಸ್ಸಿಗೆ ಶ್ವಾಸದ ಅವಶ್ಯಕತೆ ಇದೆ. ಕನುವನ್ನು ತಣಿಸುವ ಅಗತ್ಯವಿದೆ. ಅದಕ್ಕಾಗಿಯೇ ನಾನವನನ್ನ ಹಿಂಬಾಲಿಸಬೇಕು. ಚೆನ್ನಾಗಿದೆ. ಊರೇ ನಿನ್ನ ಹಿಂದೆ ಬಿದ್ದಿರುವಾಗ ಈಗ ನೀನು ಮತ್ತೊಬ್ಬರ ಹಿಂದೆ. ಹೌದು, ಆದರೆ ಹೇಗೆ? ಗೌಡ್ರೆ, ಕೊಣವೆ ಗೌಡ್ರೆ, ಒಳಗಿದ್ದೀರಾ ಬುದ್ಧಿ? ಯಾರ್ಲಾ ಅದು? ನಾನ್ ಬುದ್ಧಿ, ತಿಬ್ಬೆ. ಓಹೋ, ಏನ್ಲಾ ಸಮಾಚಾರ? ಒಸಿ ಕಾಸು ಬೇಕಿತ್ತು ಬುದ್ಧಿ. ಕಬ್ಬು ಬೆಳೆದಿಂತದೆ, ಮುರಿ ಕಟ್ಸಿ ಉಪ್ಪು ಹಾಕಿಸ್ಬೇಕಿತ್ತು. ಒಸಿ ಹಣ ಕೊಟ್ರೆ ಉಪಕಾರ ಆಯ್ತದೆ. ಕಬ್ಬು ಕಟ್ಸಿ ಆಲೆ ಮನೆಗೆ ಹಾಕ್ಸಿ ನಿಮ್ಮ ಸಾಲ ತೀರಿಸ್ಬಿಡ್ತೀನಿ. ನಿನ್ನೆ ತಾನೇ ಶಿವಣ್ಣ ಕೊಟ್ಟ ಹಣ ಪೆಟ್ಟಿಗೆಯಲ್ಲಿ ಉಳಿದೋಗತ್ತಲ್ಲ ಅಂತ ಚಿಂತೆ ಆಗಿದೆ. ಒಳ್ಳೆ ಸಮಯಕ್ಕೆ ಕುರಿ ತಾನಾಗೆ ಬಲೆಗೆ ಬಿದ್ದಿದೆ. ಇದನ್ನ ಹಿಡಿದು ಹಾಕೊಂಡ್ರೆ ಒಳ್ಳೆ ಬಡ್ಡಿ ಬೆಳೀತದೆ. ಏನು ಯೋಚನೆ ಮಾಡ್ತಾ ಇದ್ದೀರಾ ಗೌಡ್ರೆ? ಖಂಡಿತ ವಾಪಸ್ ಕೊಡ್ತೀನಿ. ಹಣ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಸಾನೆ ಕಷ್ಟ ನೀವು ಬುದ್ಧಿ. ನೀನು ಅಂತ ಮಾತಾಡಲ್ಲ. ಕೊಡದೆ ಎಲ್ಲೋ ಐತ್ಯಾ? ಕೊಡದೆ ಹೋದ್ರೆ ನಾನು ಬಿಟ್ಟೆನಾ? ಆದರೆ ನೀನು ನಿನ್ನ ಜಮೀನ ಅಡ ಇಡಬೇಕಾಯ್ತದೆ. ಆಗ್ಲಿ ಬುದ್ಧಿ. ಹೊಸಿ ತಡಿ, ಬರ್ತೀನಿ. ಎಲ್ಲ ಮೋಸಗಾರ ಶಿವಣ್ಣ, ನೀನು ಅಸ್ಲು ಬಡ್ಡಿ ಎರಡು ಒಟ್ಟಿಗೆ ತಂದುಕೊಟ್ಟಾಗಲೇ ನಿನ್ನ ಮೇಲೆ ಅನುಮಾನ ಬಂದಿತ್ತು. ನೀನೇನೋ ಮೋಸ ಮಾಡ್ತಿದ್ಯಾ ಅಂತ. ಇಟ್ಟು ಒಡವೆ ಹಣ ಎಲ್ಲ ಬೂದಿ ಆಗಿದೆ ಅಂದರೆ ನೀನು ಸಾಮಾನ್ಯದವನಲ್ಲ. ಇರಲಿ, ನೀನು ಜೀವನ ಪೂರ್ತಿ ನೆನೆಸ್ಕೋಬೇಕು. ಹಾಗೆ ನಾನು ಮಾಡ್ತೀನಿ. ತಿಪ್ಪೆ, ಪೆಟ್ಟಿಗೆನಾಗೆ ಯಾವುದು ದುಡ್ಡಿಲ್ಲ. ಮುಂದಿನ ವಾರ ಬರೋದಿದೆ, ಬಾ ಹೋಗು. ಆಯ್ತು ಬುದ್ಧಿ, ಮರಿಬೇಡಿ. ಆಹಾ, ದೂರದಿಂದ ನೋಡಿದಾಗ ಹುಟ್ಟಿದ ಆಸೆ ಹತ್ತಿರ ಬರುತ್ತಿದ್ದಾಗೆ ಹುಚ್ಚು ಹಿಡಿಸುತ್ತಿದೆಯಲ್ಲ. ಆಹಾ, ತಾಳ್ಮೆ. ನಿನ್ನ ಹುಚ್ಚಿಗೆ ಅವನಿಂದ ಮದ್ದು ಸಿಗದು. ಯಾಕೆ? ನನ್ನ ಅಂದಕ್ಕೆ ಮರುಳಾಗದೇ ಇರುವ ಪುರುಷ ಯಾರಾದರೂ ಇದ್ದಾರಾ ಪ್ರಪಂಚದಲ್ಲಿ? ಇವರು ಎಲ್ಲರ ಹಾಗೆ ಸಾಮಾನ್ಯ ಪುರುಷರಲ್ಲ, ಸನ್ಯಾಸಿ, ಅದರಲ್ಲೂ ಮಠದ ವಟು. ಸನ್ಯಾಸಿ ಆದರೇನು, ವಟು ಆದರೇನು, ಇವರು ಗಂಡೇ ತಾನೆ. ನನಗೆ ನಂಬಿಕೆ ಇಲ್ಲ. ನಿನ್ನ ಬಿಂಕ ಭಿನ್ನಾಣಕ್ಕೆ ಮರುಳಾಗಲು ಅವರು ವಿಶ್ವಾಮಿತ್ರರೂ ಅಲ್ಲ, ನೀನು ಮೇನಕೆಯೂ ಅಲ್ಲ. ನಾನು ಯಾಕೆ ಆ ಮೇನಕೆಯ ಹಾಗೆ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡುತ್ತಿರುವವನ ಮುಂದೆ ನರ್ತಿಸಲಿ? ನನ್ನ ನರ್ತನ ನೋಡಲು 2 ಕಣ್ಣಲ್ಲ, 100 ಕಣ್ಣಿದ್ದರೂ ಸಾಲದು. ಅದು ನಮಗೆ ಗೊತ್ತಿದೆ, ಆದರೆ ಅವನಿಗೆ ಹೇಗೆ ಗೊತ್ತುಪಡಿಸ್ತೀಯಾ? ನನ್ನ ರೋಮ ಸಾಕು ಅವನನ್ನು ರೋಮಾಂಚನಗೊಳಿಸೋದಕ್ಕೆ.
ಮಗನೇ, ನೀವಿಬ್ರು ಹಿಂಗೆ ಬಿಟ್ಬಿಟ್ಟು ಹೊಂಟೋದ್ರೆ ನನಗೂ ನನ್ನ ಮೊಮ್ಮಗನಿಗೂ ಯಾರಪ್ಪ ದಿಕ್ಕು? ದೇವ್ರೇ, ನಿನಗೆ ಕಣ್ಣಿಲ್ವಾ? ಅಪ್ಪ, ಸಮಾಧಾನ ಮಾಡ್ಕೊಳಪ್ಪ. ನಿಮ್ಮಪ್ಪ ಗೋವನಂತ ಮನುಷ್ಯ, ಇವ್ರಿಂಗ್ ಮಾಡ್ಕೋಬಾರ್ದಾಗಿತ್ತು. ನನ್ನ ಮಗ ಅಂತ ಹೇಳಿ ಅಲ್ಲ ಕಣ್ರಪ್ಪ, ಇಲ್ಲ ಕಣ್ರಪ್ಪ, ನನ್ನ ಮಗ ಅಂತ ಹೇಳಿ ಅಲ್ಲ. ಯಾರೋ ಪಾಪಿಗಳು ನನ್ನ ಮಗನ ಸಸನು ಹೊಡೆದು ಸಾಯಿಸ್ಬಿಟ್ಟು ಮರಕ್ಕೆ ನ್ಯಾತಾಕ್ಬಿಟ್ಟವ್ರೆ. ಅಪ್ಪ, ನಮ್ಮ ಶಿವಣ್ಣ ದೇವ್ರಂತ ಮನುಷ್ಯ ಕಣವ. ಅವನಿಗೆ ಆಗದೆ ಇರೋರು ಯಾರೂ ಇದ್ದಿಲ್ಲ. ಆದರೂ ಹಿಂಗೆ ಮಾಡ್ಕೊಂಡಿದ್ದಾನೆ ಅಂದರೆ ಸಾಲಕ್ಕೇನಾದರೂ ಎದುರ್ಕೊಂಡ ಅಂತ. ಇಲ್ಲ ಕಣ್ರಪ್ಪ, ನನ್ನ ಮಗ ಸಾಲಕ್ಕೆ ಎದ್ರವನಲ್ಲ. ನೆನ್ನೆ ತಾನೇ ಕೊಣವೆಗೌಡ ಸಾಲ ತೀರಿಸ್ ಬಂದೆ ಅಂತ ಸಂತೋಷ ಪಡ್ತಿದ್ದೆ ಕಣಪ್ಪ. ಹಾಗಿದ್ದಾಗೋಯ್ತು. ಸತ್ತೋರು ಸತ್ರು, ಇದ್ದವರಾದ್ರೂ ಬದುಕಬೇಕಲ್ವೇನವ? ಮುಂದಿನ ಕಾರ್ಯ ನೋಡೋಣ. ಅಯ್ಯೋ ಮಗನೇ, ನನ್ನ ಸೊಸೆ. ಈಗ ಅಳ್ತಾ ಕೂತ್ರೆ ಸತ್ತೋರು ಎದ್ದು ಬರ್ತಾರೇನಮ್ಮ? ಓದೋರು ಒಳ್ಳೆಯವರು, ಅವ್ರನ್ನ ಗೌರವವಾಗಿ ಕಳಿಸ್ಕೊಡೋ ಏರ್ಪಾಡು ಮಾಡ್ಬೇಕಲ್ವಾ? ನಡೀರಪ್ಪ, ಎತ್ಕೊಳ್ಳಿ. ನಿಲ್ಸಿ. ನನ್ನ ಹಣ ಬರ್ದೆ ಹೆಣ ಎತ್ತಕ್ ಬಿಡಲ್ಲ. ಶಿವಣ್ಣ ತೀರೋದ್ರೆ ನನ್ನ ಸಾಲ ತೀರಲ್ಲ. ನನ್ನ ಹಣ ಬರ್ದೆ ಹೆಣ ಎತ್ತೋ ಆಗಿಲ್ಲ. ಯಾಕಯ್ಯ ಸುಳ್ಳೇಳಿ? ನಿನ್ನೆ ತಾನೇ ನನ್ನ ಮಗ ನನ್ನ ಕಣ್ಣೆದ್ರಿಗೆ ಹಣ ಒಡವೆ ಎಲ್ಲ ತಕ ಬಂದಲ್ಲಯ್ಯ. ಏ ಮುತ್ಕಿ, ಆ ವಿಚಾರ ನನಗೆ ಗೊತ್ತಿಲ್ಲ. ನಿನ್ನೆ ಮನೆಯಿಂದ ಹೊಂಟವನು ಯಾವಳ ಮನೆಗೆ ಹೋದ್ನೋ ಯಾವನಿಗೆ ಗೊತ್ತು. ಇಲ್ಲ ಜೂಜಿನ ಕಟ್ಟೆಗೆ ಹೋಗಿ ಹಣ ಕಳ್ಕೊಂಡೇನೋ ಯಾವನಿಗೆ ಗೊತ್ತು. ಆ ಹಣ ಒಡವೆ ನನ್ನ ಹತ್ರ ಬಂದಿಲ್ಲ. ಈಗ ಸಾಲದ ಅಸಲು ಬಡ್ಡಿ ಎರಡೂ ಬರಬೇಕು. ಅಲ್ಲಿವರೆಗೂ ಯಾರೂ ಹೆಣ ಮುಟ್ಟೋ ಹಾಗಿಲ್ಲ. ಅಯ್ಯೋ ದೇವ್ರೆ, ನನ್ನ ಮಗ ಬದುಕಿದ್ದಾಗ್ಲೂ ನೆಮ್ಮದಿಲ್ಲ, ಸತ್ತಿರುವಾಗ್ಲೂ ನೆಮ್ಮದಿ ಇಲ್ವಲ್ಲಪ್ಪ. ಗೌಡ್ರೆ, ಇದು ಸಾಲ ಕೇಳೋ ಸಮಯ ಅಲ್ಲ. ಸಂಸ್ಕಾರ, ತಿಥಿ, ಕಾರ್ಯ ಎಲ್ಲ ಮುಗಿದ್ಮೇಲೆ ಕೂತ್ಕೊಂಡು ಲೆಕ್ಕಾಚಾರ ಮಾಡೋಣ. ಸುಮ್ಮನಿರಯ್ಯ, ಸಾಕು. ಬಂದ್ಬಿಟ್ಟ ನಂದೇಲಿ ಇಡ್ಲಿ ಅಂತ. ಈಗ ಸಾಲ ತೀರದೆ ಹೋದರೆ ಇನ್ಯಾವತ್ತೂ ಸಾಲ ತೀರೋದಿಲ್ಲ, ತಿಳ್ಕೊ. ತಿಥಿ ಗೀತಿ ಅಂತ ಕಾದ್ರೆ ನನ್ನ ತಿಥಿ ಆಗೋಯ್ತದೆ. ಅವೆಲ್ಲ ಆಗೋದಿಲ್ಲ. ತೀರ್ಮಾನ ಇವಾಗಲೇ ಆಗಬೇಕು. ತೀರ್ಮಾನ ಆಗಬೇಕು ಅಂದರೆ ಏನು ಮಾಡಬೇಕು ನೀವೇ ಹೇಳಿ. ಇರೋ 2 ಎಕರೆ ಹೊಲನ ನನ್ನ ಹೆಸ್ರಿಗೆ ಮಾಡಿದ್ರೆ ಅಸ್ಲು ತೀರತ್ತೆ. ಮುತ್ಕಿ ಮೊಮ್ಮಗ ನಮ್ಮ ಮನೆಗೆ ಜೀತಕ್ಕೆ ಬಂದರೆ ಬಡ್ಡಿ ತೀರತ್ತೆ. ಅಯ್ಯೋ ಮಗನೇ, ನೀವಿಬ್ರು ಹಿಂಗೆ ಬಿಟ್ಬಿಟ್ಟು ಹೊಂಟೋದ್ರೆ ನನಗೂ ನನ್ನ ಮೊಮ್ಮಗನಿಗೂ ಯಾರಪ್ಪ ದಿಕ್ಕು? ದೇವ್ರೇ, ನಿನಗೆ ಕಣ್ಣಿಲ್ವಾ? ನೋಡವ್ವ, ನಿನ್ನ ಮಗ ಸಾಲ ವಾಪಸ್ ಕೊಟ್ಟ ಅಂತ ನೀನೇ ಹೇಳ್ತಾ ಇದೀಯ. ಇವರು ಕೊಟ್ಟಿಲ್ಲ ಅಂತವ್ರೆ. ಸಾಲ ಕೊಟ್ಟಿರೋದಕ್ಕೆ ಸಾಕ್ಷಿ ಇದೆಯೇ ಹೊರತು ವಾಪಸ್ ಕೊಟ್ಟಿರೋದಕ್ಕೆ ಸಾಕ್ಷಿ ಇಲ್ಲ. ಇದರಿಂದ ಗೌಡ್ರು ಹೇಳ್ದಂಗೆ ಮಾಡೋದೇ ಒಳ್ಳೇದು ಅನಿಸ್ತಾ ಇದೆ. ಏನಾದ್ರೂ ಮಾಡ್ರಪ್ಪ, ಎಲ್ಲ ಎತ್ಕೊಂಡು ಹಾಳಾಗೋಗ್ಲಿ ಇವನು. ಮೊದಲು ನನ್ನ ಮಗನ ಸಸನು ಮಣ್ಣು ಮಾಡ್ರಪ್ಪ. ಗೌಡ್ರೆ, ನೀವು ಹೇಳ್ದಂಗೆ ಆಗಲಿ. ಅಯ್ಯಮ್ಮ ಒಪ್ಕೊಂಡವಳೆ, ಇದಕ್ಕೆ ನಾನೇ ಜಾಮೀನ್ದಾರ. ಸಂಸ್ಕಾರಕ್ಕೆ ಅಡ್ಡಿ ಮಾಡಬೇಡಿ. ನಿಮ್ಮ ಲೆಕ್ಕಾಚಾರ ಏನಿದ್ರು ಕಾರ್ಯ ಮುಗಿದ ಮೇಲೆ ಕೂತ್ಕೊಂಡು ಮಾತಾಡಿ ಬಗೆಹರಿಸೋಣ. ಈಗ ದಯವಿಟ್ಟು ಅವಕಾಶ ಮಾಡಿಕೊಡಿ. ಹಾಂ, ಮಾತು ತಪ್ಪೋ ಹಾಗಿಲ್ಲ. ತಪ್ಪಿದ್ರೆ ಮುಂದೆ ನಡೆಯೋದೇ ಬೇರೆ. ಆಗಲಿ, ಬಂದ್ರಪ್ಪ, ನಡ್ರ. ಮರಿದೇವ, ಉತ್ತರ ದೇಶದ ಉತ್ತಮಾಪುರದಿಂದ ನೀನು ಯಾವ ಉದ್ದೇಶಕ್ಕೆ ಹೊರಟೆಯೋ ಅವೆಲ್ಲ ಕಾರ್ಯಗಳು ಸಾಂಗವಾಗಿ ನೆರವೇರುತ್ತಿವೆ. ಮಕ್ಕಳಿಲ್ಲದವರಿಗೆ ಮಗನಾದ, ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟೆ, ಬಡವರಿಗೆ ಭಾಗ್ಯ ಕೊಟ್ಟೆ, ನರಹಂತಕನಿಗೆ ಮುಕ್ತಿ ಕೊಟ್ಟೆ, ಗುರುದ್ರೋಹಿಗಳಿಗೆ ಬುದ್ಧಿ ಕಲಿಸಿದೆ. ಒಂದೇ ಎರಡೇ ನಿನ್ನ ಲೋಕ ಕಲ್ಯಾಣದ ಕಾರ್ಯಗಳು. ಆದರೆ ಆ ಕೊಣವೆ ಗೌಡನೆಂಬ ಕ್ಷುದ್ರ ಜೀವಿ ಇನ್ನೂ
ನಮ್ಮ ಬಡ ಜನರ ರಕ್ತವನ್ನು ಹೀರುತ್ತಲೇ ಇವೆ. ಅದೊಂದು ಕೆಲಸ ಬಾಕಿ ಉಳಿದು ಹೋಯ್ತಲ್ಲ ಮರಿದೇವ. ಅರ್ಥವಾಯಿತು ಗುರುದೇವ. ಲೋಕ ಕಲ್ಯಾಣದ ಮುಂದಿನ ಘಟ್ಟ ಈಗ ಪ್ರಾರಂಭ. ಗುರುಚಿತ್ತ ಏನಿದೆಯೋ ಅದು ನೆರವೇರುವುದು. ಬಡ ರೈತರ ರಕ್ತ ಹೀರುವ ಜಿಗಣೆಗಳಿಗೆ ಕೊನೆಗಾಲ ಶುರುವಾಯಿತು. ಬಡ ಜನರ ಅಸಹಾಯಕ ಆರ್ಥಿಕ ಪರಿಸ್ಥಿತಿಯನ್ನು ದುರುಪಯೋಗ ಮಾಡಿಕೊಂಡು ಹೊಲ ಮನೆ ಧನ ಕನಕಗಳನ್ನು ಕಸಿದುಕೊಂಡು ಕೊಬ್ಬಿರುವ ಕೊಣವೇಗೌಡನಿಗೆ ಬುದ್ಧಿ ಕಲಿಸಲೇಬೇಕು. ಈಗ ಮರಿದೇವನ ಚಿತ್ತ ಕೊಣವೇಗೌಡನತ್ತ. ಅಪ್ಪಣೆಯಾಗಲಿ ಗುರುದೇವ, ನಾನಿನ್ನು ಹೊರಡುವೆ. ಜನ ಕಲ್ಯಾಣಕ್ಕಾಗಿ ಮಾಡಿದ ಸಂಕಲ್ಪ ಯಶಸ್ವಿಯಾಗಲಿ. ಹೋಗಿ ಬಾ ಮರಿದೇವ. ನೀವೇನು ಹೇಳಿ ಬುದ್ಧಿ, ನೀವು ಮಾಡಿದ್ದು ದೊಡ್ಡ ತಪ್ಪು. ಆ ಶಿವಯ್ಯ ನನ್ನ ಕಣ್ಣೆದುರುಗಡೆನೆ ಹಣ ಒಡವೆ ತಂದು ಸಾಲ ತೀರಿಸ್ದ. ಆದರೂ ಅವನು ಸಾಲ ತೀರಿಸ್ಲೇ ಇಲ್ಲ ಅಂತ ಅವನ್ನ ಅನ್ಯಾಯವಾಗಿ ಸಾಯಿಸ್ಬಿಟ್ರಲ್ಲ ಬುದ್ಧಿ. ಮುಚ್ಚೋ ಬಾಯಿ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತಾರೆ. ಕೊಟ್ಟ ಹಣನು ಪೆಟ್ಟಿಗೆಯಿಂದ ಹೊರಗೆ ಅಂದರೆ ಹೆಂಗಲ್ಲ ಸಹಿಸ್ಕೊಳ್ಳೋದು? ಅದು ಯಾವ ಮಾಟ ಮಾಡ್ತಾನೆ ಕೊಟ್ಟನೋ ಏನೋ, ಮಡಗಿತ್ತವನೇ ಮಸ್ಕೊಂಡು ಹೋಗ್ಬಿಟ್ಟೈತಲ್ಲ. ನೀವು ಹೊಸಿ ವಿಚಾರ ಮಾಡಿದರೆ ಚೆಂದಾಗಿರೋದು. ದುಡುಕ್ ಬಿಟ್ರಿ ಅನ್ನಿಸ್ತಾ ಇದೆ. ನಿಮ್ಮ ಪಾಪದಲ್ಲಿ ನಾನು ಕೈ ಜೋಡಿಸ್ಬಿಟ್ಟೆ ಅಂತ ನನಗೆ ತಾನೇ ನೋವಾಗ್ತದೆ ಬುದ್ಧಿ. ನೋವಾಗ್ತಿದ್ರೆ ಒಳಗಡೆ ಹೋಗಿ ಮುಲಾ ಮಚ್ಕೋ. ನನಗೆ ಹಣ ಮುಖ್ಯ. ಹಣಕ್ಕೋಸ್ಕರ ಯಾರು ಹೆಣ ಬೇಕಾದ್ರೆ ಬೀಳಿಸ್ತೀನಿ. ಯಾರು ಸತ್ತರೆಷ್ಟು ಬದುಕಿದ್ರೆಷ್ಟು ನನ್ನ ಹಣಕ್ಕೆ ಅಸಲು ಬಡ್ಡಿ ಬಂದು ಬಿದ್ದು ಬಿಡಬೇಕು. ಇಲ್ಲ ಅಂದರೆ ನನಗೆ ಹುಚ್ಚಿಡ್ದು ಬಿಡುತ್ತೆ. ಆಗ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಾಗಲ್ಲ. ಹಣ ಅಂದರೆ ನನ್ನ ಜೀವ, ಅದೇ ನನ್ನ ಉಸಿರು. ಅದಕ್ಕೋಸ್ಕರ ಯಾರು ಉಸಿರು ಬೇಕಾದ್ರೂ ನಿಲ್ಲಿಸ್ಬಿಡ್ತೀನಿ. ಬುದ್ಧಿ ಹೇಳೋದು ನಿಲ್ಲಿಸಿ ಒಳಗಡೆ ಹೋಗಿ ಕೆಲಸ ನೋಡು. ಕೊಣವೇಗೌಡ. ಯಾರು ಯಾರು ಮನುಷ್ಯನಾಗಿ ಹುಟ್ಟಿ ಮನುಷ್ಯತ್ವನೇ ಕಳ್ಕೊಂಡು ಮನುಷ್ಯರನ್ನೇ ಕೊಲ್ಲೋ ಮಟ್ಟಕ್ಕೆ ನಿನ್ನ ಅಟ್ಟಹಾಸ ಮುಗಿಲು ಮುಟ್ತಾ ಇದೆ ಅಂದ್ರೆ ನಿನಗೆ ಕೇಡುಗಾಲ ಬಂತು ಅನ್ಕೋ. ನಾನೇನ್ ಮಾಡಿದೆ? ಯಾರು 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 ಮಾತಾಡ್ತಾ ಇರೋದು? ನೀನ್ ಮಾಡಿದ ಪಾಪಕ್ಕೆ ಸಾಕ್ಷಿ. ನಾನೇನ್ ಮಾಡಿದೆ? ಓಹೋ, ನೀನು ಏನೂ ಮಾಡಿಲ್ವಾ? ಏ ಶಿವಣ್ಣ, ಬಾರ್ಲಾ ಇಲ್ಲಿ. ಇವನ್ಯಾಕೆ ಇಲ್ಲಿಗೆ ಬಂದ? ಗೊತ್ತಿಲ್ಲಪ್ಪ. ಏನು ಗೌಡ್ರೆ? ಏನ್ಲ ಅಲ್ಲಿಂದಾನೆ ಉತ್ತರ ಕೊಡ್ತೀಯಾ? ಅಷ್ಟೊಂದು ಪೊಗರ ನಿನಗೆ? ಬಾರ್ಲಾ ಇಲ್ಲಿ. ಏನು ಗೌಡ್ರೆ? ಎಲ್ಲಿ ದುಡ್ಡು ಒಡವೆ ತತ್ತ? ಯಾವ ದುಡ್ಡು ಯಾವ ಒಡವೆ? ಮಾಟ ಮಾಡಿಸಿ ದುಡ್ಡು ಒಡವೆ ಕೊಟ್ಟು ನನಗೆ ಯಾಮಾರಿಸ್ತೀಯ? ನಿನ್ನೆ ಕೊಟ್ಟಂಗೆ ಮಾಡ್ದಲ್ಲ, ಅದನ್ನು ಕೊಟ್ಟರೆ ಸರಿ. ಇಲ್ಲ ಅಂದರೆ ನಿನ್ನ ಗ್ರಾಚಾರನ ಗಮನಿಸ್ಬಿಡ್ತೀನಿ. ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿರೋ ಹಣ ಒಡವೆನ ವಾಪಸ್ ತೀರ್ಸಿದ್ದೀನಿ. ಇನ್ನು ನಿಂದೇನ್ರಿ ತಕರಾರು? ಹೇಳಿದ್ದನ್ನೇ ಹೇಳಿ ನನ್ನ ತಲೆ ಕೆಡಿಸ್ಬೇಡ. ಮರ್ಯಾದೆಗೆ ನನ್ನ ದುಡ್ಡು ಕೊಟ್ಬಿಡು. ಏ ಶಿವಣ್ಣ, ಕಷ್ಟಪಟ್ಟು ದುಡಿಯೋ ರೈತ ನೀನು. ಸುಳ್ಳು ಹೇಳ್ಬೇಡ. ನಮಗೆ ಮೋಸ ಇಷ್ಟ ಆಗಲ್ಲ. ಸುಮ್ಮನೆ ಆ ದುಡ್ಡು ಕೊಟ್ಬಿಡು. ಅಯ್ಯೋ ಶಿವನೇ, ಕೊಟ್ಟ ಹಣನ ಪೆಟ್ಟಿಗೆಯಲ್ಲಿಟ್ಟು ಹಣನ ಕೊಟ್ಟೇ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ಇದು ನಿನ್ನ ಶೋಭೆ ಅಲ್ಲ. ನೀನು ಕೊಟ್ಟ ಹಣನ ಪೆಟ್ಟಿಗೆಯಲ್ಲಿಟ್ಟಿದ್ದು ನಿಜ, ಆದರೆ ಬೆಳಗ್ಗೆ ಅಷ್ಟೊತ್ತಿಗೆ ಅದು ಇದ್ಲಾಗಿದೆ. ಅಂದರೆ ನಿಜವಾದ ದುಡ್ಡು ಒಡವೆ ನನಗೆ ಕೊಟ್ಟಿಲ್ಲ, ಬೇರೆ ಯಾವುದೋ ವಸ್ತುನ ಮಾಟ ಮಾಡಿಸಿ ನನಗೆ ಕೊಟ್ಟಿದ್ಯಾ. ನನ್ನೇ ಯಾಮಾರಿಸಿದ್ಯಾ? ಮೊದಲೇ ನೀನು ಕೊಳ್ಳೆಪುರದ ಗಿರಾಕಿ. ಅಯ್ಯೋ, ಇದು ನಂಬ ಮಾತಾ?
ಹೀಗೆ ಹೇಳಿ ಹೇಳಿ ಜನಗಳ ಆಸ್ತಿ ದುಡ್ಡನ್ನ ಲೂಟಿ ಮಾಡೋದೇ ನಿಮ್ ದಂಧೆ ಆಗೋಯ್ತು. ಕೊಟ್ಟಿರೋ ಹಣನೇ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಮೇಲೊಬ್ಬ ಭಗವಂತ ಇರ್ತಾನೆ. ಅವನು ನಿಮ್ಮ ಅನ್ಯಾಯ ಅಕ್ರಮ ಪಾಪ ಕರ್ಮಗಳಿಗೆ ತಕ್ಕ ಶಾಸ್ತಿ ಮಾಡ್ತಾನೆ. ನನ್ನಂತ ಬಡ ರೈತನ ಬಾಳಿಗೆ ಬೆಂಕಿ ಹಚ್ಚಕ್ ಬಂದ್ರೆ ಭಗವಂತ ನಿನ್ ಕಿಜೋರಿಗೆ ಬೆಂಕಿ ಹಾಕ್ಬಿಡ್ತಾನೆ. ಅದಕ್ಕೆ ಎಲ್ಲ ಸುಟ್ಟು ಇದ್ದಿಲಾಗಿರೋದು. ಮುಚ್ಚೋ ಬಾಯಿ ಕತ್ರಿ ನಾಯಿ, ನನಗೆ ಎದುರು ವಾದಿಸ್ತೀಯ? ನನಗೆ ಹೊಡಿಕೇನೋ ಕೊಣವೇಗೌಡ, ನನ್ನಂತವ್ರ ರಕ್ತ ಹೀರಿ ಕೊಬ್ಬಿರೋ ಕೋಣ ನೀನು. ನಿನಗೆ ಇಷ್ಟ ಇರ್ಬೇಕಾದ್ರೆ ಕಷ್ಟಪಟ್ಟು ದುಡಿಯೋ ರೈತ ನಾನು, ನನಗೆ ಇಷ್ಟ ಇರಬೇಡ. ನಿನ್ನ ಸಾಲ ಬಿಸಾಕದ ಮೇಲೆ ಸ್ವತಂತ್ರ ನಾನು. ನನ್ನೇ ಹೊಡೆಯಷ್ಟೊಪ್ಪ ನಿನಗೆ ನಿನ್ನ. ಅಯ್ಯೋ ಪಾಪಿ, ನನ್ನ ಗಂಡನ ಸಾಯಿಸ್ಬಿಟ್ಟಲ್ಲ. ನಾನು ಮಾಡೋ ಪಾಪಕ್ಕೆ ಸಾಕ್ಷಿ ಉಳಿಸಲ್ಲ. ನಿನ್ನೂ ನಿನ್ನ ಗಂಡನ ಜೊತೆ ಕಳಿಸ್ಕೊಡ್ತೀನಿ. ಮನುಷ್ಯರನ್ನ ಘೋರವಾಗಿ ಕೊಂದುಬಿಟ್ಟೆ ಅಲ್ಲ ಕೊಡವೇಗೌಡ. ಅವನು ಅವನ ಹೆಂಡತಿ ದುಡಿಮೆಯೇ ದೇವರು ಅಂತ ಬದುಕ್ತಾ ಇದ್ರು. ಪ್ರಾಮಾಣಿಕವಾಗಿ ಬಂದು ನಿನ್ನ ಸಾಲ ತೀರ್ಸಿದ್ರು, ಅನ್ಯಾಯವಾಗಿ ಅವ್ರನ್ನ ಸಾಯಿಸ್ಬಿಟ್ಟೆ ಅಲ್ಲ. ನೀನು ಕೊಂದಿದ್ದು ಮನುಷ್ಯರನ್ನಲ್ಲ, ಸತ್ಯ ನಿಷ್ಠವಾದ ಮನುಷ್ಯತ್ವನ. ನೀನಿಂಥ ನೀಚ್ ಮಟ್ಟಕ್ಕಿಳಿದ್ಮೇಲೆ ಘೋರ ಫಲವನ್ನೇ ಪಡಿತೀಯ. ನಾನ್ ಹಿಂದೆನೇ ಎಚ್ಚರಿಕೆ ಕೊಟ್ಟಿದ್ದೆ, ಆದ್ರೂ ನೀನು ಬುದ್ಧಿ ಕಲೀಲೇ ಇಲ್ಲ. ನೀನು ಜನರ ಕಣ್ಣಿಗೆ ಮಣ್ಣೆರೆಚ್ಚಬಹುದು, ಆದರೆ ಮೇಲೊಂದು ಘನವಾದ ನ್ಯಾಯಸ್ಥಾನವಿದೆ. ಅಲ್ಲೊಬ್ಬ ಅಂತಿಮ ತೀರ್ಪು ಬರೆಯುವ ನ್ಯಾಯಾಧೀಶ ಇರ್ತಾನೆ. ಅವನ ಹದ್ದಿನ ಕಣ್ಣಿನಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಇಂದಿಗೆ ನಿನ್ನ ಪಾಪದ ಕೊಡ ತುಂಬಿದೆ. ಮುಂದೆ ಬರುವ ಕಡು ಕಷ್ಟದ ಕಾಲವನ್ನು ಎದುರಿಸಲು ಸಿದ್ಧನಾಗು. ಮಲ್ಲೆ, ಮಲ್ಲೆ, ರಾಮ್ 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 ರಾಮ್. ಮೇಯೋ ಕಲಿತಾ ಇರೋ ಮನಸ್ಸಿಗೆ ಲಂಗುರ ಹಾಕದೇ ಇದ್ರೆ ಸ್ವಲ್ಪನೂ ಲಾಭ ಇಲ್ಲ. ಕಣ್ಣಿಗೆ ಕಟ್ಟಿದಂತಿರುವ ಅವನ ದೇಹ ಸಿರಿ, ಸೋಕದ ಈ ಬೆರಳುಗಳು ಅದೃಷ್ಟಹೀನ ವಿಮಲೆ. ಮನಸ್ಸಿನ ಕರೆಗೆ ಹೂಗುಟ್ಟುವನೇ ಅವನು. ಯಾರವನು? ಮನ್ಮಥನ ಮಗನೇನು? ಅವನು ಈ ಊರಿಗೆ ಬಂದ ಮೇಲಿನ ಘಟನೆಗಳನ್ನ ಕೇಳಿದ್ರೆ ಪವಾಡ ಪುರುಷನೇ ಇರಬೇಕು ಅನಿಸುತ್ತೆ. ಅವತ್ತು ಹೂವಿನಂತಹ ಅವನ ತಲೆಯ ಮೇಲೆ ಹೂ ಹಾಕಿದಾಗ ಅವನ ಹೂನಗೆ ನನ್ನೆದೆಯ ತಂತಿ ಮೀಟಿದ ಬಗೆ ನೆನೆಸಿಕೊಂಡರೆ ಆಹಾ. ಆಹಾ, ನೀರಿಂದ ಹೊರಗಡೆ ಬಂದ ಮೀನಂತೆ ಚಡಪಡಿಸಬೇಡ. ಆದಷ್ಟು ಬೇಗ ಅವನನ್ನ ಕರ್ಕೊಂಡು ಬರ್ತೀನಿ. ಹೌದೇ? ಅಲ್ಲ ವಿಮಲೆ,
ಊರಿಗೆ ಮಾರಿಯಾದ ಬಸವನನ್ನ ಬಗ್ಗಿಸಿದ ವೀರಾದಿ ವೀರ, ಮೇಲಾಗಿ ಮಠದ ವಟು. ಹೇಗೆ ಕರೆತರ್ತೀಯ? ನಿನಗೆ ಮುಚ್ಚಿದ ಬಾಗಿಲು ಕಂಡ್ರೆ ನಂಗೆ ತೆರೆದ ಬಾಗಿಲು ಕಾಣಿಸುತ್ತೆ. ಯೋಚನೆ ಮಾಡಬೇಡ, ನಾನು ಕರ್ಕೊಂಡು ಬರ್ತೀನಿ. ರಾಮ ರಾಮ ರಾಮ. ಇಲ್ಲೋಡಿ. ನೋಡ್ದೆ, ಯಾರು ನೀವು? ನಾವು ಈ ಊರಿನ ಗಣ್ಯ ಗಣಿಕೆ ಮಲ್ಲಮ್ಮನ ಸಖಿಯರು. ನಿಮ್ಮನ್ನೇ ನೋಡಕ್ ಬಂದ್ವಿ. ನನ್ನನ್ನು ಯಾಕೆ ನೋಡಕ್ ಬಂದ್ರಿ? ನಿಮ್ಮನ್ನ ಅಂದ್ರೆ ನೀವಲ್ಲ, ಮಠದ ಒಬ್ಬರು ವಟುವನ್ನ ನೋಡ್ಬೇಕಾಗಿತ್ತು. ಯಾರ ವಟು? ಉಗ್ನಳ್ಳಿ ಬಸವನ ಸಂಹಾರ ಮಾಡಿ ಊರ್ ಜನಗಳ ಪ್ರಾಣ ಉಳಿಸಿದ್ರಲ್ಲ, ಆ ವೀರಾದಿ ವೀರ ಮರಿದೇವರು. ಅವನಿಂದ ಏನಾಗಬೇಕು? ನನ್ನ ಹತ್ರನೇ ಹೇಳಿ, ನಾನೇ ಹೇಳ್ತೀನಿ. ಇಲ್ಲ, ಅವ್ರ ಹತ್ರನೇ ಹೇಳಬೇಕು. ಸರಿ ಇರಿ, ಕಳಿಸ್ತೀನಿ. ಮರಿದೇವ, ಏನಣ್ಣ? ನೀನ್ ಹೀಗೆ ಮಾಡ್ತೀಯ ಅಂತ ನನ್ನ ಕನ್ಸು ಮನ್ಸಲ್ಲೂ ಕಂಡಿರ್ಲಿಲ್ಲ. ನಾನೇನ್ ಮಾಡ್ದೆ? ನಿನ್ನ ನೋಡಕ್ ಯಾರು ಬಂದಿದ್ದಾರೆ ಗೊತ್ತಾ? ಯಾರು? ಆ ದಾಸಿ ಮಲ್ಲಮ್ಮನ ಸಖಿಯರು ನಿನ್ ಜೊತೆಗೆ ಮಾತಾಡ್ಬೇಕಂತೆ. ನಾನು ದೊಡ್ಡವನಾಗ ಹೇಳೋದೇನಂದ್ರೆ ಅಲ್ಲಿಗೆ ಹೋಗ್ಬೇಡ, ಹೋಗೇ ಬಿಟ್ನ. ಹೇಳಿ ತಾಯಿ. ಶರಣು ಬುದ್ಧಿ. ಶರಣು ಶರಣಾರ್ಥಿ. ಹೇಳಿ, ನನ್ನಿಂದ ಏನಾಗಬೇಕಾಗಿತ್ತು? ತಾವು ನಮ್ಮ ಮನೆಗೆ ದಾಸೋಹಕ್ಕೆ ಬರಬೇಕು. ಇಲ್ಲ ತಾಯಿ, ಮಠಕ್ಕೆ ಬಂದಿದ್ದೀರಿ. ಪಾರುಪತ್ತೆದಾರರನ್ನ ಒಮ್ಮೆ ನೀವೇ ಕೇಳಿ. ನಾವು ಮಲ್ಲಮ್ಮನ ಮನೆಯವರು. ಮಠದವ್ರ ಜೊತೆ ಮಾತಾಡೋಕ್ಕೆ ಭಯ, ಅದಕ್ಕೆ. ಓಹೋ, ಹಾಗೇನು? ಸರಿ, ಹಾಗಾದ್ರೆ ನಾನು ಗುರುಗಳ ಹತ್ರ ಮಾತಾಡ್ತೀನಿ. ಅವರು ಒಪ್ಕೊಂಡ್ರು ಅಂತಂದ್ರೆ ನಾನು ಖಂಡಿತವಾಗ್ಲೂ ಬರ್ತೀನಿ. ನೀವು ಹೋಗಿ ಬನ್ನಿ ತಾಯಿ. ಶರಣು ಬುದ್ಧಿ. ಶರಣು. ಗುಹೆ ಒಡೆಯ, ನಾನು ನಿನ್ನ ಗೆಳೆಯ ಮರಿದೇವ ಬಂದಿದ್ದೇನೆ. ಪ್ರಭುಲಿಂಗ ದೇವರಿಗೆ ಶರಣು ಶರಣಾರ್ಥಿ. ಶರಣು. ಕಂದ, ಈ ಭೂಮಿ ಒಂದು ಭೋಗದ ಮನೆ. ಕಾಮನ ಬಿಲ್ಲನ್ನು ಕಂಡು ಬೆರಗಾಗಿ ನೋಡುವವರಿಗೆ ಅದರ ಕ್ಷಣಿಕತೆ ಕಾಣಿಸಬೇಕು. ಮೋಹದ ಕೊಂಡವನ್ನು ಹಾಯ ಹೊರಟಿದ್ದೇನೆ ಗುರುದೇವ. ಕಾಯವೆಂಬ ಮಹಾಕದಳಿಯ
ಗೆದ್ದವರಿಲ್ಲ ಮರಿದೇವ. ಎನ್ನ ತನುವಿಗೆ ನೀವೇ ದೇವರು, ಎನ್ನ ಮನಕ್ಕೆ ನೀವೇ ದೇವರು. ನಿಮ್ಮ ಅರಿವಿನಿಂದ ನನ್ನ ಗುರಿಯನ್ನು ಮುಟ್ಟುತ್ತೇನೆ ಗುರುದೇವ. ಕಾಯದ ಮೇಲಿನ ಮೋಹ ಹೆಚ್ಚಾದರೆ ಮಾಯ ಮುಸುಕುವುದು. ಮಾಯೆಯ ಮೋಹಕ್ಕೆ ಒಳಗಾಗದೆ ಛಾಯೆ ಸುಳಿಯುವುದು. ಕಾಯ ಮಾಯ ಛಾಯೆಗೊಳಗಾದರೆ ಸಿದ್ಧನಾಗುವುದು ಕಷ್ಟ ಕಂದ. ಕಾಯ ಮಾಯ ಛಾಯೆಯ ಮರ್ಮವ ಅರಿತರೆ ಮರಿದೇವ ನೀನೇ ದೇವ. ಬಾಳೆಯ ಕಂಬದಂತೆ ಕೆಚ್ಚೇ ಇಲ್ಲದ ಈ ದೇಹವನ್ನು ಆ ಮಾಯೆಯ ಕಿಚ್ಚು ಸುಡಬಲ್ಲದೇ ಗುರುದೇವ. ಹರನು ಅಗಜಯ ವಶನಾದ, ಹರಿಯು ಸಿರಿಗೆ ಸೆರೆಯಾದ, ಬ್ರಹ್ಮ ಸರಸ್ವತಿಯ ಸುಳಿಗೆ ಸಿಲುಕಿದ. ನೀನು ಹೊರಟಿರುವ ನೆಲೆಯ ಅರಿತು ಇದನ್ನು ಹೇಳುತ್ತಿರುವೆ ಕಂದ. ಗುರುವಿನ ಕರುಣಾ ಹಸ್ತ ಮಸ್ತಕದ ಮೇಲಿರಲು ಹರಿಹರರು ಸಿಲುಕಿದ ಬಲೆಯನ್ನು ಜಯಿಸಿ ಬರುತ್ತೇನೆ ಗುರುದೇವ. ಮಾಯೆಯನ್ನು ಮಾತೆಯಾಗಿಸಿ, ಮೋಹವನ್ನೇ ಮಮತೆಯಾಗಿಸಿ, ರೂಪದ ಕೈಗೆ ಕುರುಹನ್ನಿರಿಸಿ ನಿಮ್ಮ ಬಳಿಗೆ ಕರೆತರುತ್ತೇನೆ ಗುರುದೇವ. ನಿಮ್ಮ ಶ್ರೀರಕ್ಷೆ ಸದಾ ನನ್ನ ಮೇಲಿರುವಂತೆ ಹರಸಿ ತಂದೆ. ಶುಭಮಸ್ತು.